ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು RR ವರ್ಸಸ್ LSG. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್ ಮತ್ತೆ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ, ಸ್ಟಾಟ್ಸ್ ಯಾವ ತರ ಇರುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣದಾಗ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೂ ಮುಂಚೆ ಪಾಯಿಂಟ್ ಟೇಬಲ್ ಕಡೆ ಒಂದ್ಸಲ ಗಮನ ಹರಿಸೋಣ. ನೋಡಿ, ಮೊದಲ ಸ್ಥಾನದಲ್ಲಿರೋದು RCB. ನಿನ್ನೆ ಮ್ಯಾಚ್ SRH ವಿನ್ ಆಗ್ತಾ ಇದ್ದಂಗೆ ನಂಬರ್ 2, ನಂಬರ್ 3 ಪೊಸಿಷನ್ ಅಲ್ಲಿ ಕೂಡ GT SRH ಕೂಡ ಕ್ವಾಲಿಫೈ ಆಗ್ಬಿಡ್ತು. ಇವಾಗ ಒಂದೇ ಸ್ಲಾಟ್ ಖಾಲಿ ಇರೋದು 4th ಪೊಸಿಷನ್. ಆ 4th ಪೊಸಿಷನ್ಗೆ ಇವಾಗ ನೋಡಿ 5 ಟೀಮ್ಸ್ ನಡುವೆ ಕಿತ್ತಾಟ ಇರೋದು ಅಂತ ಹೇಳ್ಬೋದು. ಯಾರು ಬರ್ತಾರೆ ಅಂತ ಗೆಸ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಇದ್ರಲ್ಲಿ ಯಾರಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂದ್ರೆ RR ಗೆ ಇನ್ನೂ 2 ಮ್ಯಾಚ್ ಇದೆ. 2 ಮ್ಯಾಚ್ ಏನಾದ್ರು ವಿನ್ ಆಗ್ಬಿಟ್ರೆ ಇವರು ಒಂಥರ 16 ಪಾಯಿಂಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ನಂಬರ್ 4 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ತಾರೆ. ಬಟ್ ಏನಾದ್ರು RR ಒಂದು ಮ್ಯಾಚ್ ವಿನ್ ಆಗಿ ಒಂದು ಮ್ಯಾಚ್ ಏನಾದ್ರು ಸೋತವ್ರಂದ್ರೆ ಅವಾಗ ಅಲ್ಲಿ ಪ್ಲೇಗ್ ಬರೋದು ಯಾರು ಗೊತ್ತಾ? PBKS ಬರುತ್ತೆ, CSK ಬರುತ್ತೆ, DC ಬರುತ್ತೆ. ಆ ತರ ಅವರೆಲ್ಲ ಬರ್ತಾರೆ. ಆದ್ರಿಂದ RR ಒಂಥರ ವಿನ್ ಆಗ್ಲೇಬೇಕು. ಒಂದು ಮ್ಯಾಚ್ ವಿನ್ ಆದ್ರೂ ಇವ್ರಿಗೆ ಕೈ ತಪ್ಪೋ ಚಾನ್ಸಸ್ ಜಾಸ್ತಿ ಇದೆ ಪ್ಲೇ ಆಫ್ಸ್. ಯಾಕಂದ್ರೆ ಏನಾದ್ರು ಪಂಜಾಬ್ ಏನಾದ್ರು ವಿನ್ ಆಗ್ಬಿಟ್ರೆ ಅವ್ರದ್ದು 15 ಪಾಯಿಂಟ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಮ್ಯಾಚ್ RR ಒಂದು ಮ್ಯಾಚ್ ವಿನ್ ಆಗಿ ಒಂದು ಮ್ಯಾಚ್ ಸೋತಾಗೂ ಇವ್ರದ್ದು 14 ಪಾಯಿಂಟ್ಸ್ ಅಷ್ಟೇ ಆಗೋದು. ಅವ್ರೊಂದು ಪಾಯಿಂಟ್ ಎಕ್ಸ್ಟ್ರಾ ಇರ್ತಾರಲ್ವಾ, ಅವಾಗ PBKS ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ RR 2 ಮ್ಯಾಚ್ ವಿನ್ ಆಗೋಕೆ ನೋಡ್ತಾ ಇರ್ತಾರೆ. ಇವತ್ತು CSK, DC, KKR ಇವರೆಲ್ಲ ಏನ್ ಅನ್ಕೊಳ್ತಾ ಇರ್ತಾರೆ ಗೊತ್ತಾ? RR ಮ್ಯಾಚ್ ಸೋಲಿ ಅಂತ ಅನ್ಕೊಳ್ತಾ ಇರ್ತಾರೆ. RR ಮ್ಯಾಚ್ ಸೋತ್ರನೇ ಇವ್ರಿಗೊಂದು ಚಾನ್ಸ್, ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ. ಆದ್ರಿಂದ RR ಸೋಲಿ ಅಂತಾನೆ ಈ ಬೇರೆ ಟೀಮ್ಸ್ ಎಲ್ಲ ನೋಡ್ತಾ ಇರುತ್ತೆ. ಇವತ್ತಿನ ಮ್ಯಾಚ್ ಬರೋಣ RR LSG. RR ಈ ಟೂರ್ನಿಮೆಂಟ್ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಪರವಾಗಿಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ಇವರು ರಿಯಾನ್ ಪರಾಗ್ ಕ್ಯಾಪ್ಟನ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಒಂದು 3 ಇನ್ನಿಂಗ್ಸ್ ಚೆನ್ನಾಗಿ ಆಡ್ತಾ ಇದಾರೆ ಅವರು. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕಡೆಯಿಂದ ರನ್ಸ್ ಬರ್ತಾ ಇದೆ, ವೈಭವ್ ಸೂರ್ಯವಂಶಿ ಅವ್ರ ಕಡೆಯಿಂದ ರನ್ಸ್ ಬರ್ತಾ ಇದೆ. ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸಮ್ ಟೈಮ್ಸ್ ಇವ್ರು ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗ್ತಾ ಇದಾರೆ. ಟಾಪ್ ಆರ್ಡರ್ ರನ್ಸ್ ಬರ್ತಾ ಇದೆ, ಮಿಡ್ಲ್ ಆರ್ಡರ್ ಸ್ವಲ್ಪ ಕೊಲಾಪ್ಸ್ ಆಗ್ತಾ ಇದಾರೆ. ಲಾಸ್ಟ್ ಮ್ಯಾಚ್ ಸೋಲಕ್ ಕಾರಣನೂ ಇದೆ. ಹೌದು ನೋಡಿ, ಲಾಸ್ಟ್ ಅಲ್ಲಿ ಡೋನಾವನ್ ಫೆರಾರಿಯಾ ಅವ್ರ ಕಡೆಯಿಂದ ಅಷ್ಟೊಂದು ರನ್ಸ್ ಬಂದಿಲ್ಲ. ಲಾಸ್ಟ್ ಅಲ್ಲಿ ಲೋಯರ್ ಆರ್ಡರ್ ರನ್ಸ್ ಬಂದಿಲ್ಲ. ಆದ್ರಿಂದಲೇ ಲಾಸ್ಟ್ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಅವ್ರೇನಾದ್ರು ಲಾಸ್ಟ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಯೂಸ್ ಟಾರ್ಗೆಟ್ ನ ಕೊಡಬಹುದಿತ್ತು, ಮ್ಯಾಚ್ ವಿನ್ ಆಗಬಹುದಿತ್ತು. ಬಟ್ DC ಅವರು ಮ್ಯಾಚ್ ನ ಚೇಂಜ್ ಮಾಡ್ಬಿಟ್ಟು ವಿನ್ ಆಗ್ಬಿಡ್ತಾರೆ. ಬಟ್ ನೋಡಿ, ಇವ್ರದ್ದು ಅಲ್ಲೇ ಸ್ವಲ್ಪ ಬ್ಯಾಟಿಂಗ್ ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ಜೋಪ್ ಆಡ್ತಾರೆ, ಸಖತ್ತಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಯಶರಾಜ್ ಪುಂಜ ಅವರು ಸಖತ್ತಾಗಿ ಮಾಡ್ತಾರೆ. ಪರವಾಗಿಲ್ಲ, ಬೌಲಿಂಗ್ ಅಲ್ಲಿ ಒಂದು ರೇಂಜ್ ಚೆನ್ನಾಗಿನೇ ಮಾಡ್ತಾ ಇದ್ದಾರೆ. ಅದೇ LSG ಅಂತ ಬಂದಾಗ LSG ಬಗ್ಗೆ ಏನು ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅವ್ರು ಆಲ್ರೆಡಿ ಔಟ್ ಆಫ್ ದ ಟೂರ್ನಿಮೆಂಟ್ ಆಗ್ಬಿಟ್ಟಿದ್ದಾರೆ. ಬಟ್ ಆದ್ರೂ ನೋಡಿ, ಅವ್ರದ್ದು ಲಾಸ್ಟ್ ಅಲ್ಲಿ ಯಾವ ತರ ಒಂಥರ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಫಾರ್ಮ್ ಬಂದಿರೋದು, ನಿಕೋಲಸ್ ಪೂರನ್ ಅವರು ಫಾರ್ಮ್ ಬಂದಿರೋದು, ಒಂಥರ ಬ್ಯಾಟಿಂಗ್ ಅಲ್ಲಿ ನೋಡಿ ಅವರೇ ಇರೋದು ಮೈನು. ಮಿಚೆಲ್ ಮಾರ್ಷ್ ಮತ್ತೆ ನಿಕೋಲಸ್ ಪೂರನ್ ಯಾವ ಮ್ಯಾಚ್ ಚೆನ್ನಾಗಿ ಆಡ್ತಾರೋ ಒಂಥರ ಯೂಸ್ ರನ್ಸ್ ಕಲೆ ಆಗ್ತಾರೆ, ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರು ನೋಡಿ, ಅವ್ರಿಬ್ರು ಒಂಥರ ಫಾರ್ಮ್ ಬಂದಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ಮ್ಯಾಚಸ್ ವಿನ್ ಆಗ್ತಾ ಇದಾರೆ. ರಿಷಬ್ ಪಂತ್ ಕಡೆಯಿಂದ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಕ್ಯಾಪ್ಟನ್ಸಿಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡೋ ಆಗ್ತಾ ಇಲ್ಲ. ಬೌಲಿಂಗ್ ಅಲ್ಲಿ ಬಂದಾಗ ಬೌಲಿಂಗ್ ಅಲ್ಲಿ ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿನೇ ಮಾಡ್ತಾ ಇದ್ದಾರೆ LSG ಅವರು. ಬಟ್ ಅವರು ಇವತ್ತಿನ ಮ್ಯಾಚ್ ಇವ್ರಿಗೆ ಸೋಲು ಗೆಲುವು ಅನ್ನೋದು ಏನು ಮ್ಯಾಟರ್ ಆಗಲ್ಲ. ಸುಮ್ಮನೆ ಜಸ್ಟ್ ಆಡ್ಬೇಕು, ಆಡ್ತಾರೆ ಅಷ್ಟೇ. ಹಂಗನ್ಬಿಟ್ಟು ಸೋಲಕ್ಕೆ ಆಡಲ್ಲ, ಗೆಲ್ಲಕ್ಕಂತಾನೆ ಆಡ್ತಾ ಇರ್ತಾರೆ. ನೋಡೋಣ ಯಾವ ತರ ಇರುತ್ತೆ ಅಂತ. ನೋಡಿ, ಇವ್ರು ಇದುವರೆಗೂ ಸ್ಟಾಟ್ಸ್ ಇರೋದು IPL ಅಲ್ಲಿ ಅಂತ ಬಂದಾಗ 6 ಮ್ಯಾಚಸ್ ಆಡಿರೋದು. 6 ಮ್ಯಾಚಸ್ ಅಲ್ಲಿ RR ಮ್ಯಾಚಸ್ 4 ಮ್ಯಾಚಸ್ ವಿನ್ ಆದ್ರೆ ಇವರು 2 ಮ್ಯಾಚಸ್ ವಿನ್ ಆಗಿರೋದು LSG. ನೋಡಿ, ಇವರು RR ಡಾಮಿನೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ಇವತ್ತಷ್ಟೇ LSG ಅಷ್ಟೊಂದು ಈಸಿ ಇರಲ್ಲ RR ನ ಸೋಲ್ಸೋದು. RR ಒಂಥರ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಒಳ್ಳೆ ಪೊಸಿಷನ್ ಅಲ್ಲಿ ಬೇರೆ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. LSG ಇವಾಗ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ಬಟ್ ಆದ್ರೂ LSG ಗೆ RR ನ ಸೋಲ್ಸೋದು ಕಷ್ಟ ಇದೆ. ಸ್ಟಾಟ್ಸ್ ಅದೇ ತರ ಇದೆ ಅಲ್ವಾ, ಅದರಿಂದ ನಂಗೆ ಅನ್ಸ್ದಂಗೆ ಇವತ್ತಷ್ಟೇ RR ನ ಸೋಲ್ಸೋದು LSG ಕಷ್ಟ ಇದೆ. ಮ್ಯಾಚ್ ಆಡ್ತಾ ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ, ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳಿ. ಇಲ್ಲಿ ಬ್ಯಾಟಿಂಗ್ ಆಡಕ್ಕೆ ಸಖತ್ ಈಸಿ ಆಗುತ್ತೆ. ಹೌದು, ಫಾಸ್ಟ್ ಬೌಲರ್ಸ್ಗೂ ಸ್ವಲ್ಪ ಇಲ್ಲಿ ಹೆಲ್ಪ್ ಆಗುತ್ತೆ. ಇನಿಷಿಯಲ್ ಒಂದು 1 to 6 ಓವರ್ಸ್ ಸಿಮ್ ಸ್ವಿಂಗ್ ಅನ್ನ ಸಿಗುತ್ತೆ. ಅದೇನಾದ್ರು ನೆಗೆಟ್ ಆಗ್ಬಿಟ್ರೆ ನೆಕ್ಸ್ಟ್ ಎಲ್ಲ ಬ್ಯಾಟ್ ಸ್ವಿಂಗ್ ಆಗೋದಷ್ಟೇ ಈ ಗ್ರೌಂಡ್ ಅಲ್ಲಿ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇವರಿಬ್ರು ಆಡಿರೋ ಟೋಟಲ್ 3 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ LSG 2 ಮ್ಯಾಚಸ್ ವಿನ್ ಆದ್ರೆ RR ಒಂದೇ ಮ್ಯಾಚ್ ವಿನ್ ಆಗಿರೋದು. LSG ಡಾಮಿನೇಟ್ ಮಾಡಿದೆ. RR ಹೋಮ್ ಗ್ರೌಂಡ್ ಅಂತ ಬಂದಾಗ LSG ಡಾಮಿನೇಟ್ ಮಾಡಿರೋದು. ಆದ್ರಿಂದ ಇವತ್ತು LSG ನ ಸೋಲ್ಸೋದು RR ಅಷ್ಟೊಂದು ಈಸಿ ಇರಲ್ಲ. RR ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ LSG ಸೋಲ್ಸ್ ಬಿಡ್ತಾರೆ. LSG ನ ಸ್ಟ್ರಾಂಗ್ ಟೀಮ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಒಂದು 3 ಮ್ಯಾಚಸ್ ಇಂದ ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರಿಂದ ಇವತ್ತು RR ಗೂ ಸಖತ್ ಕಷ್ಟ ಇರುತ್ತೆ LSG ನ ಸೋಲ್ಸೋದು. ಹಂಗೆ ಗ್ರೌಂಡ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ಲ, ಇಲ್ಲಿ ಬ್ಯಾಟಿಂಗ್ ಆಡಕ್ಕೆ ಇಷ್ಟಪಡ್ತಾರಲ್ವಾ. ಹಂಗಾದ್ರೆ ಆವರೇಜ್ ವಿನ್ನಿಂಗ್ ಪೊಸಿಷನಿಂಗ್ ಸ್ಕೋರ್ ಎಷ್ಟು ಅಂದ್ರೆ ಇಲ್ಲಿ 180 ಇದೆ. 180 ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ ಡಿಫೆಂಡ್ ಮಾಡ್ಕೊಳಕ್ಕೆ. ಯಾರೇ ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 190 ರನ್ಸ್ ನ ಸ್ಕೋರ್ ಮಾಡ್ಬೇಕು. ಅದ್ರ ಜಾಸ್ತಿನೂ ಮಾಡ್ಬೋದು, 200+ ರನ್ಸ್ ಮಾಡ್ಬೋದು. ಬಟ್ 190 ಕಡಿಮೆ ಬರಬಾರ್ದು. 180 ಕಡಿಮೆ ಬಂದ್ರೆ ಸಖತ್ ಕಷ್ಟ ಆಗುತ್ತೆ. ಅದರಿಂದ ಯಾವ್ದೇ ಟೀಮ್ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದಾಗ 200+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 67 ಮ್ಯಾಚಸ್. 67 ಮ್ಯಾಚಸ್ ಅಲ್ಲಿ 24 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ, 43 ಮ್ಯಾಚಸ್ ಆಡ್ತಾ 7 ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿರೋದು. ಇಲ್ಲಿ ನೋಡಿ, ಚೇಸಿಂಗ್ ಯಾರು ಮಾಡಿದ್ರೆ ಅವ್ರದ್ದು ಡಾಮಿನೇಷನ್ ಜಾಸ್ತಿ ಕಾಣ್ತಾ ಇರೋದು. ಆದ್ರಿಂದ
ಇವತ್ತು ಯಾರಾದ್ರೂ ಟಾಸ್ ವಿನ್ ಆಗ್ಲಿ ಚೇಸಿಂಗ್ ತಗೋತಾರೆ. ಹೌದು, ಚೇಸಿಂಗ್ ಮಾಡೋದು ಈಸಿ, ಯಾಕಂದ್ರೆ ಟಾರ್ಗೆಟ್ ಗೊತ್ತಿರುತ್ತೆ ಮತ್ತೆ ಪಿಚ್ ಕಂಡೀಷನ್ಸ್ ಗೊತ್ತಿರುತ್ತೆ. ಅದರಿಂದ ನಿಧಾನವಾಗಿ ನೋಡ್ಕೊಂಡು ಬ್ಯಾಲೆನ್ಸ್ ಆಗಿ ಆಡ್ಕೊ ಬರ್ಬೋದು. ಅದರಿಂದ ಯಾರ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಇವತ್ತಷ್ಟೇ ಟಾಸ್ ವಿನ್ ಆದವರು ಚೇಸಿಂಗ್ ತಗೋತಾರೆ. ಈ ಎರಡು ಟೀಮ್ಸ್ ಇವತ್ತಿನ ಮ್ಯಾಚ್ ಯಾವ ಪ್ಲೇಯಿಂಗ್ ಎಲೆವನ್ ಜೊತೆ ಹೋಗ್ತಾರೆ ಅಂತ ನೋಡೋಣ. LSC ಅಂತ ಬಂದಾಗ ಯಾರು ಆಡಿದ್ರು ಒಂದೇ, ಅವ್ರ ಬಗ್ಗೆ ಏನು ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಯಾಕಂದ್ರೆ ಅವ್ರದ್ದು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಟ್ಟಿದಾರಲ್ವಾ, ಯಾರನ್ನಾದ್ರೂ ಆಡ್ಸ್ಕೋಬಹುದು, ಅವ್ರು ಇಷ್ಟ ಬಂದವ್ರನ್ನ ಆಡ್ಸ್ಕೋಬಹುದು, ಅದೇನು ಮ್ಯಾಟರ್ ಆಗಲ್ಲ. ಬಟ್ ಆರ್ ಅಂತ ಬಂದಾಗ ಲಾಸ್ಟ್ ಮ್ಯಾಚಸ್ ಸ್ವಲ್ಪ ಚೇಂಜಸ್ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಗಿಲ್ಲ. ಬಟ್ ಆದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ, ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದನ್ನ ನಂಗೆ ಅನ್ಸಂಗೆ ಇನ್ನೇನು ಈ ಮ್ಯಾಚ್ ನೆಕ್ಸ್ಟ್ ಎರಡೇ ಮ್ಯಾಚ್ ಇರೋದು. ಈಗಲೂ ನೀವು ಪ್ಲೇಯಿಂಗ್ 11 ಚೇಂಜ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಆದ್ರಿಂದ ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಆದ್ರೂ ಇವತ್ತು ಅಷ್ಟೇ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಮತ್ತೆ ಪ್ರಿಡಿಕ್ಷನ್ ಮಾಡೋಣ, ಇವಾಗ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ನೋಡಿ, LSC ಅಂತ ಬಂದಾಗ ಸಖತ್ತಾಗಿ ಆಡ್ತಾ ಇದ್ದಾರೆ, ಒಂಥರ ಲಾಸ್ಟ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿರ್ಬೋದು, ಬಟ್ ಆದ್ರೂ ಮ್ಯಾಚಸ್ ನ ವಿನ್ ಆಗೋಕೆ ನೋಡ್ತಾ ಇದ್ದಾರೆ. ಇವರು RR ಅಂತ ಬಂದಾಗ RR ಅಷ್ಟೇ ಒಂಥರ ಟೂರ್ನಮೆಂಟ್ ಸಖತ್ತಾಗಿದೆ, ಚೆನ್ನಾಗಿನೇ ಆಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಒಂಥರ ವಿನ್ ಆಗ್ಬಿಟ್ಟಿದ್ರೆ ಅವ್ರಿಗೆ ಈಸಿ ಆಗ್ತಾ ಇತ್ತು. ಇವತ್ತು ಅವ್ರಿಗೆ ಯಾವ ತರ ಇದೆ ಅಂದ್ರೆ ಒಂಥರ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಇವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗ್ತದೆ, ಮಿಡ್ಲ್ ಆರ್ಡರ್ ಅಲ್ಲಿ ಟಾಪ್ ಅಲ್ಲಿ ರನ್ಸ್ ಬರ್ತಾ ಇದೆ, ಇಲ್ಲ ಅಂತಲ್ಲ. ಲಾಸ್ಟ್ ಮ್ಯಾಚ್ ಅವ್ರು ಏನ್ ಪರವಾಗಿ ಆಡಿದ್ರು, ವೈಭವ್ ಸೂರ್ಯವಂಶಿ ಎಲ್ಲ ಚೆನ್ನಾಗಿ ಆಡಿದ್ರು, ಎಲ್ಲ ಬ್ಯಾಟಿಂಗ್ ಅಲ್ಲೂ ಪರವಾಗಿಲ್ಲ. ಅದೇ ಮಿಡ್ಲ್ ಆರ್ಡರ್ ಸ್ವಲ್ಪ ಒಂದೊಂದು ಟೈಮ್ ಕೊಲಾಪ್ಸ್ ಆಗ್ತಾ ಇದಾರೆ. ಇವತ್ತು ಅದನ್ನ ನೋಡ್ಕೋಬೇಕು, ಮಿಡ್ಲ್ ಆರ್ಡರ್ ಕೊಲಾಪ್ಸ್ ಆಗದಂಗೆ ನೋಡ್ಕೋಬೇಕು. ಬೌಲಿಂಗ್ ಅಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ. ಇವೆರಡು ಕಂಪೇರ್ ಮಾಡಿ ನೋಡಿದ್ದಾದ್ಮೇಲೆ ನೋಡಿ, ಇವ್ರದ್ದು ಬೌಲಿಂಗ್ ಅಲ್ಲಿ ಅಂತ ಬಂದಾಗ ಎರಡು ಒಂಥರ ಬ್ಯಾಲೆನ್ಸ್ ಆಗಿದೆ, ಎರಡು ಸೇಮ್ ಇದೆ ಅಂತ ಹೇಳ್ಬೋದು. ಇದು ಸ್ಟ್ರಾಂಗ್ ಇದೆ ಅಂತ ಏನೆಲ್ಲ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಯೂನಿಟ್ ಅಂತ ಬಂದಾಗ ಇವ್ರದ್ದು LSC ಟಾಪ್ ಹೆವಿ, ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್, ರಿಷಬ್ ಪಂತ್ ಇವ್ರೇನ ಪರ್ಫಾರ್ಮೆನ್ಸ್ ಕೊಟ್ರೆ ಅವ್ರ ಕಡೆ ಮ್ಯಾಚ್ ವಿನ್ ಆಗೋದು. ಬಟ್ ಇವ್ರ ಕಡೆ ಸ್ವಲ್ಪ ನಂಬಿಕೆ ಇಡಬಹುದು, ಲೋಯರ್ ಆರ್ಡರ್ ನಂಬಿಕೆ ಇಡಬಹುದು RR ಕಡೆ. ಯಾಕಂದ್ರೆ ಡೊನೋವನ್ ಫೆರಾರಿ ಅವರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರಲ್ವಾ, ಅದರಿಂದ ನಂಗೆ ಅನಿಸ್ದಂಗೆ ಇವತ್ತು RR ವಿನ್ ಆಗುತ್ತಾ ಅಂತ ಅನಿಸ್ತಾ ಇದೆ. ಇವತ್ತು RR ಏನಾದ್ರು ವಿನ್ ಆದ್ರೆ ನಂಬರ್ 4 ಪೊಸಿಷನ್ಗೆ ಹೋಗ್ತಾರೆ. ಅದೇ ನೆಕ್ಸ್ಟ್ ಇನ್ನೊಂದು ಆಡೋ ಮ್ಯಾಚ್ ವಿನ್ ಆಗ್ಬಿಟ್ರೆ ಒಂಥರ ನಂಬರ್ 4 ಪೊಸಿಷನ್ ಇವರೇ ಫಿಕ್ಸ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇವ್ರು ವಿನ್ ಆದ್ರೂ ಸಹ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಆಗಿಲ್ಲ ಅಂದ್ರೆ ಬೇರೆ ಟೀಮ್ಸ್ ಮೇಲೆ ಡಿಫೆಂಡ್ ಆಗುತ್ತೆ. ಅದನ್ನ ಏನ್ ಮಾಡ್ತಾರೆ, ಎರಡು ಒಂಥರ ಗೆದ್ಕೊಬಿಡೋಣ ಅಂತಾನೆ RR ನೋಡ್ತಾರೆ. LSC ಮ್ಯಾಟ್ ಆಗಲ್ಲ, ವಿನ್ ಆಗ್ಲಿ ಸೋಲ್ಲಿ ಅವ್ರಿಗೆಲ್ಲ ಅದೆಲ್ಲ ತಲೆ ಕೆಡ್ಸ್ಕೊಳ್ಳ, ಆಡ್ಬೇಕು ಆಡ್ತಾರೆ ಅಷ್ಟೇ. ಅವ್ರು ನೋಡಿ, ಅವ್ರಿಗೆ ಯಾವ ತಲೆನೋವು ಇರಲ್ಲ, ಮುಗ್ಗ ಬಂದ್ ಬೀಸಾಡ್ಬಿಡ್ತಾರೆ ಮ್ಯಾಚ್ ಸೋದ್ರೆ ಸೋಲ್ಲಿ ಗೆದ್ರೆ ಅಂತ. ಆದ್ರಿಂದ ಒಂಥರ ಇವತ್ತು ಸಖತ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು ಗೇಮ್. ನೋಡೋಣ, ಒಂಥರ ಕೊನೆ ತನಕ ಹೋಗ್ಲಿ, ಒಂಥರ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಳ್ಳೋ ನೋಡೋಂತ ಮ್ಯಾಚ್ ಆಗ್ಲಿ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.